ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ಈ ವಿಡಿಯೋದಲ್ಲಿ ನಾವು 5 ಐಸ್ ಅಲಯನ್ಸ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಗುಪ್ತಚರ ಸಂಘಟನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಏನಕ್ಕೆ ಬಂದಾಗ ಇತ್ತೀಚೆಗೆ ಭಾರತದಲ್ಲಿ ಅಜಿತ್ ದೋವಾಲ್ ಅವರು ಈ ಒಂದು ಗ್ಲೋಬಲ್ ಸ್ಪೈ ಚೀಫ್ಸ್ ಗಳು ಏನಿದ್ರು ಅದೊಂದು ಸಮ್ಮೇಳನವನ್ನ ಅಥವಾ ಸಭೆಯನ್ನ ಇಲ್ಲಿ ಹೋಸ್ಟ್ ಮಾಡಲಾಗಿತ್ತು. ಸೊ ಈ ಸಭೆನಲ್ಲಿ ಈ 5 ಐಸ್ ಮೆಂಬರ್ಸ್ ಏನೇನಿದ್ದಾರೆ ಅವರು ಕೂಡ ಭಾಗವಹಿಸಿದ್ರು. ಸೊ ಅದರ ದೃಷ್ಟಿಯಿಂದಾಗಿ ಏನಿದು 5 ಐಸ್ ಅಲಯನ್ಸ್ ಅಂದ್ರೆ ಏನು, ಸೊ ಯಾವೆಲ್ಲ ಕಂಟ್ರಿಗಳಿದ್ದಾರೆ, ಇವರ ಉದ್ದೇಶಗಳು ಏನೇನು, ಅಥವಾ ಯಾವ ಒಂದು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಅದರಲ್ಲೂ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ಈ 5 ಐಸ್ ಅನ್ನುವಂಥದ್ದು ವಿಶ್ವದ ಅತ್ಯಂತ ಹಳೆಯ ಮತ್ತು ವಿಶೇಷ ಗುಪ್ತಚರ ಜಾಲವಾಗಿರುತ್ತೆ. ಇದನ್ನ 1946ರಲ್ಲಿ UK-USA ಅಂತ ನಾವೇನ್ ಕರಿತೀವಿ, ಅಥವಾ UK-USA ಅನ್ನುವಂತಹ ಅಗ್ರಿಮೆಂಟ್ ಏನಿದೆ 1946ರಲ್ಲಿ ಆದಂತಹ ಅಗ್ರಿಮೆಂಟಿನ ಒಂದು ಅಂಗವಾಗಿ ಇದನ್ನ 5 ಐಸ್ ಅಲಯನ್ಸ್ ಅನ್ನ, ಅಂದ್ರೆ ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಅಲಯನ್ಸ್ ಆಗಿರುತ್ತೆ. ಯಾರ ನಡುವೆ ಅಂತ ಬಂದಾಗ UK ಮತ್ತು US ನ ನಡುವಿನ ಒಂದು ಒಪ್ಪಂದದ ಮೂಲಕ ಇದನ್ನ ನಾವು ಶುರು ಮಾಡೋದನ್ನ ಅಥವಾ ಮಾಡ್ತಾ ಬರೋದನ್ನ ನೋಡ್ತಾ ಬರ್ತೀವಿ. ಈ 5 ಐಸ್ ಅಲಯನ್ಸ್ ಅಲ್ಲಿ ಯಾವೆಲ್ಲ ರಾಷ್ಟ್ರಗಳಿದಾವೆ ಅಂತ ನೋಡ್ತಾ ಬಂದಾಗ USA ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್, ಈ 5 ರಾಷ್ಟ್ರಗಳು ಈ ಒಂದು ಅಲಯನ್ಸ್ ನಲ್ಲಿ ಸೇರ್ಕೊಂಡಿದ್ದಾರೆ, ಸದಸ್ಯ ರಾಷ್ಟ್ರಗಳಾಗಿದ್ದಾರೆ ಅನ್ನುವಂಥದ್ದನ್ನ. ಇನ್ನೊಂದು ಕಾಮನ್ ಆಗಿ ನೋಡಿದ್ರೆ ಈ 5 ರಾಷ್ಟ್ರಗಳು ಆಂಗ್ಲೋಸ್ಪಿಯರ್ ಅಂತ ಕರಿತೀವಿ, ಅಥವಾ 5 ಇಂಗ್ಲಿಷ್ ಮಾತನಾಡುವಂತಹ ರಾಷ್ಟ್ರಗಳ ಒಂದು ಗುಪ್ತಚರ ಸಂಘಟನೆ. ಗುಪ್ತ ಅನ್ನುವಂಥದ್ದು ಇನ್ನೊಂದು ಗುಪ್ತಚರವಾಗಿರುವಂತಹ ಒಂದು ಗುಪ್ತ ಸಂಘಟನೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಇದನ್ನ ನೋಡ್ತಾ ಬರುವಂಥದ್ದು. ಸೊ ಮೇಜರ್ ಆಬ್ಜೆಕ್ಟಿವ್ ಏನು ಅಂತ ಬಂದಾಗ ಇಂಟೆಲಿಜೆಂಟ್ ಶೇರಿಂಗ್ ಆಗಿರ್ಬೋದು. ದ ಪ್ರೈಮರಿ ಆಬ್ಜೆಕ್ಟಿವ್ ಇಸ್ ಬಿಟ್ವೀನ್ ಕಲೆಕ್ಟ್ ಅಂಡ್ ಅನಲೈಸ್ ಶೇರ್ ಇಂಟೆಲಿಜೆನ್ಸ್ ಆನ್ ದ ಗ್ಲೋಬಲ್ ಥ್ರೆಟ್ಸ್ ಗಳಾಗಿರ್ಬೋದು, ಟೆರರಿಸಂ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಅಥವಾ ಅದರ್ ಸೆಕ್ಯೂರಿಟಿ ಚಾಲೆಂಜ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನ ಸಂಗ್ರಹಿಸುವಂತಹ, ಅಧ್ಯಯನ ಮಾಡುವಂತಹ ಮತ್ತು ಸದಸ್ಯ ರಾಷ್ಟ್ರಗಳ ನಡುವೆ ಹಂಚಿಕೊಳ್ಳುವಂತಹ ಒಂದು ಉದ್ದೇಶವನ್ನ ಹೊಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ನ್ಯಾಷನಲ್ ಸೆಕ್ಯೂರಿಟಿ ಎನ್ಹಾನ್ಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ರಿಸೋರ್ಸ್ ಗಳಾಗಿರ್ಬೋದು ಅಥವಾ ಗುಪ್ತಚರ ಮಾಹಿತಿಯನ್ನಾಗಿರ್ಬೋದು ಎಲ್ಲವನ್ನು ಕೂಡ ಸಂಗ್ರಹಿಸುವ ಮೂಲಕ ಈ ರಾಷ್ಟ್ರಗಳು ರಾಷ್ಟ್ರೀಯ ಭದ್ರತೆಯನ್ನ ವರ್ಧಿಸುವಂತಹ, ಕಾಪಾಡಿಕೊಳ್ಳುವಂತಹ ಕೆಲಸವನ್ನ ಅಥವಾ ಮೋಸ್ಟ್ ಎಫೆಕ್ಟಿವ್ ವೇನಲ್ಲಿ ಸೆಕ್ಯೂರಿಟಿ ಥ್ರೆಟ್ಸ್ ಗಳನ್ನ ಹ್ಯಾಂಡಲ್ ಮಾಡೋದನ್ನ ಇವರು ಒಂದು ಉದ್ದೇಶ ಅನ್ನುವಂಥದ್ದು. ಅಂಡ್ ಇನ್ನೊಂದು ಸಿಗ್ನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಅಥವಾ ಸಿಗ್ನೆಟ್ ಅಂತಾನು ಕೂಡ ಕರಿತೀವಿ, SIGINT. ಸೊ ಸಿಗ್ನೆಟ್ ಅಂತಾನು ಕೂಡ, ಅಥವಾ ಸಿಗ್ನಲ್ಸ್ ಇಂಟೆಲಿಜೆನ್ಸ್ ಅಂತಾನು ಕೂಡ ಕರಿತೀವಿ. ಫೋಕಸಸ್ ಹೆವಿಲಿ ಆನ್ ಸಿಗ್ನೆಟ್ ಅಂದ್ರೆ ವಿಚ್ ಇನ್ವಾಲ್ವ್ಸ್ ಇಂಟರ್ಪ್ರಿಟಿಂಗ್ ದ ಅಂಡ್ ಅನಲೈಸಿಂಗ್ ದ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ಸ್ ಆಗಿರ್ಬೋದು. ದಿಸ್ ಇನ್ಕ್ಲೂಡ್ ಮಾನಿಟರಿಂಗ್ ಫೋನ್ ಕಾಲ್ಸು, ಇಮೇಲ್ಸು, ಇಂಟರ್ನೆಟ್ ಆಕ್ಟಿವಿಟೀಸ್ ಗಳನ್ನ ಕದ್ದಾಲಿಸುವಂತಹ, ಅಥವಾ ಅದನ್ನ ಹಿಂಬಾಲಿಸುವಂತಹ, ಅಥವಾ ಅದನ್ನ ಬಳಕೆದಾರರಿಗೆ ಗೊತ್ತಿಲ್ಲದೇ ಅದನ್ನ ಆಕ್ಸೆಸ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಇಂಟೆಲಿಜೆನ್ಸ್ ಅವರು ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಬಿಯಾಂಡ್ ಈ ಕೋರ್ 5 ಮೆಂಬರ್ಸ್ ಏನಿದ್ದಾರೆ ಇದನ್ನು ಸೇರಿ ಇವರ ಜೊತೆ ಇನ್ನೂ ಕೆಲಸಲ್ಲಿ 9 ಐಸ್ ಅಂತಾನು ಕೂಡ ಕರೀತಾರೆ. ಸೊ ಇದರಲ್ಲಿ ಯಾರ್ಯಾರು ಕಂಡು ಬರ್ತಾರೆ ಅಂತ ಬಂದಾಗ ಈ 5 ರಾಷ್ಟ್ರಗಳು US ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇದ್ರ ಜೊತೆಗೆ ಡೆನ್ಮಾರ್ಕ್, ಫ್ರಾನ್ಸು, ನೆದರ್ಲ್ಯಾಂಡು, ನಾರ್ವೆ, ಈ 4 ರಾಷ್ಟ್ರಗಳನ್ನು ಸೇರಿ ಕೆಲವು ಸಲ 9 ಐಸ್ ಅಂತಾನು ಕೂಡ ಕರೀತಾರೆ. ಅಥವಾ ಈ 9 ಕಂಟ್ರಿಗಳು ಅದ್ರ ಜೊತೆಗೆ ಜರ್ಮನಿ, ಬೆಲ್ಜಿಯಂ, ಇಟಲಿ, ಸ್ಪೈನ್ ಮತ್ತು ಸ್ವೀಡನ್ ಗಳನ್ನ ಸೇರ್ಕೊಂಡು 14 ಐಸ್ ಅಂತಾನು ಕೂಡ ಕರೀತಾ ಬರ್ತಾರೆ. 5 ಐಸ್ ಆಗಿರ್ಬೋದು, ಅಥವಾ 9 ಐಸ್ ಆಗಿರ್ಬೋದು, ಅಥವಾ 14 ಐಸ್ ಆಗಿರ್ಬೋದು, ಇವೆಲ್ಲರೂ ಕೂಡ ಒಂದು ಗುಪ್ತಚರ ವ್ಯವಸ್ಥೆಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಒಂದು ಗುಪ್ತಚರ ಸಂಘಟನೆಗೆ ಅಥವಾ ಗುಪ್ತಚರ ಜಾಲಕ್ಕೆ ಸಂಬಂಧಪಟ್ಟಂತಹ ಪದಗಳ ಆಗಿರ್ತವೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ನೋಡ್ತಾ ಬಂದಾಗ ನಿಮ್ಗೆ ಹೆಡ್ ಕ್ವಾರ್ಟರ್ಸ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಗೆ ಅಡ್ಡ ಬರಬಹುದು. ಸೊ ಮುಖ್ಯವಾಗಿ 1941ರಲ್ಲಿ, ಅಂದ್ರೆ ಯೂಶಲಿ ದಟ್ ವರ್ಲ್ಡ್ ವಾರ್ 2ಗಳು ಯೂಶಲಿ ಇದಾಗ್ತಾ ಇರ್ತವೆ. ಸೊ ಆ ಸಮಯದಲ್ಲಿ US ಮತ್ತು UK ನಡುವೆ ಡಿಕೋಡ್ ದ ಎನಿಮಿ ಕಮ್ಯುನಿಕೇಶನ್ಸ್ ಆಗಿರ್ಬೋದು, ಅದನ್ನ ಇಂಟರ್ಸ್ಪ್ರಿಟ್ ಮಾಡಿ, ಅಂದ್ರೆ ಅವಾಗ 2 ರಾಷ್ಟ್ರಗಳ ನಡುವೆ ಇನ್ಫಾರ್ಮೇಶನ್ ಅನ್ನ ಶೇರ್ ಆಗ್ತಾ ಇತ್ತು ಆನ್ಲೈನ್ ಮೂಲಕ, ಅಂದ್ರೆ ಕೇಬಲ್ಗಳ ಮೂಲಕ. ಅದನ್ನ ಡಿಕೋಡ್ ಮಾಡುವಂತಹ ಒಂದು ಇಂಟೆಲಿಜೆಂಟ್ ಶೇರಿಂಗ್ ಶುರುವಾಗ್ತಾ ಬರುತ್ತೆ. ಅಲ್ಲಿ ಫಾರ್ಮಲ್ ಆಗಿ 1946 ನಲ್ಲಿ ಈ ಒಂದು UK ಮತ್ತು
ಮತ್ತು US ನಡುವೆ ಇಂಟೆಲಿಜೆಂಟ್ ಶೇರಿಂಗ್ ಅಗ್ರಿಮೆಂಟ್ ಅನ್ನ ಫಾರ್ಮಲೈಸ್ ಆಗುತ್ತೆ. ಸೊ ಆ ನಂತರದಲ್ಲಿ ಇದನ್ನ ಲೈಕ್ 1948ರಲ್ಲಿ ಕೆನಡಾ ಜಾಯ್ನ್ ಆಗ್ತಾ ಬರುತ್ತೆ. 1948ರಲ್ಲಿ ಕೆನಡಾ ಇದಕ್ಕೆ ಜಾಯ್ನ್ ಆಗ್ತಾ ಬರುತ್ತೆ. ದೆನ್ 1956ರಲ್ಲಿ ಆಸ್ಟ್ರೇಲಿಯಾ ಆಗಿರ್ಬೋದು ಅಂಡ್ ನ್ಯೂಜಿಲೆಂಡ್ ಈ ಎರಡೂ ರಾಷ್ಟ್ರಗಳು ಸೇರ್ಕೋತಾ ಬರುತ್ತೆ. 1946ರಲ್ಲಿ ಅಫಿಷಿಯಲ್ ಆಗಿ US ಮತ್ತು UK. ಸೊ ಆ ಮೂಲಕ 5 ರಾಷ್ಟ್ರಗಳು ಒಟ್ಟಾರೆಯಾಗಿ, ಅದರಲ್ಲೂ ಕೂಡ ಇಂಗ್ಲಿಷ್ ಮಾತನಾಡುವಂತಹ 5 ರಾಷ್ಟ್ರಗಳು ಈ ಒಂದು ಸಂಘಟನೆಯನ್ನ ಅಥವಾ ಇದನ್ನ ಜಾಯಿನ್ ಮಾಡ್ತಾ ಬರ್ತಾರೆ. ಅಂಡ್ ಡ್ಯೂರಿಂಗ್ ದ ಕೋಲ್ಡ್ ವಾರ್ ಅಲ್ಲಿ ಈ ಅಲಯನ್ಸ್ ಏನಿರುತ್ತೆ, ಸೊ ಸೋವಿಯತ್ ಆಗಿರ್ಬೋದು ಅಥವಾ ವಾರ್ಸಾ ಫ್ಯಾಕ್ಟ್ ಅಂತ ಏನ್ ಕರಿತೀವಿ, ಅದ್ರ ಕಮ್ಯುನಿಕೇಶನ್ಸ್ ಏನ್ ನಡೀತಾ ಇತ್ತು ಅದನ್ನ ಯೂಶಲಿ ಮಾನಿಟರ್ ಮಾಡುವಂತಹ, ಆ ನಂತರದಲ್ಲಿ 2011ರಲ್ಲಿ ಆದಂತಹ ಏನು ನಾವು 9/11 ಅಂತ ಕರಿತೀವಿ, ಸೊ ಈ ಅಲ್ಲಾದಂತಹ ಒಂದು ಕೌಂಟರ್ ಟೆರರಿಸಮ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿಗಳಾಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಕೂಡ ಅವರು ಹ್ಯಾಂಡಲ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇದೊಂದು ಔಪಚಾರಿಕವಾದಂತಹ ಗುಪ್ತಚರ ಹಂಚಿಕೆ ಅಂತಾನೆ ನಾವು ಕರೆಯುವಂಥದ್ದು. ಸೊ ಅದಿಷ್ಟು ನಿಮಗೆ ತಿಳ್ಕೊಬೇಕಾಗಿರುವಂತಹ ಮಾಹಿತಿ ಆಗಿರುತ್ತೆ. ಸೊ ಆ ನಂತರದಲ್ಲಿ ನೆಕ್ಸ್ಟ್ ಹೋಗ್ತಾ ಇದ್ರೆ ಯೂಶಲಿ ಈ ಒಂದು ಸದಸ್ಯರ ನಡುವೆ ಕೆಲವು ಸಲ ವಿವಾದಗಳಾಗಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ಮೈತ್ರಿಕೂಟದಲ್ಲಿ ಅಮೆರಿಕದ ಒಂದು ಪ್ರಾಬಲ್ಯ ಯಾವಾಗಲೂ ಕೂಡ ಅಮೆರಿಕ ಇರಬೇಕು ಅನ್ನುವಂತಹ ಒಂದಷ್ಟು ಮಾತುಕತೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಸದಸ್ಯ ರಾಷ್ಟ್ರಗಳ ನಡುವೆ ಕೆಲವು ಸಲ ಬೀರುಕುಗಳಾಗಿರ್ಬೋದು, ಮುನುಸಿಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಕಾಣ್ತಾ ಬರ್ಬೋದು. ಅಂಡ್ ಈ ರಾಷ್ಟ್ರಗಳು ಅಥವಾ ಈ ಒಂದು ಒಕ್ಕೂಟ ಏನು 9 ಐಸ್ ಅಲಯನ್ಸ್ ಅಂತ ನಾವೇನ್ ಕರಿತೀವಿ, ಇದು ಕೈಗೊಂಡಂತಹ ಕೆಲವು ರಹಸ್ಯ ಕಾರ್ಯಾಚರಣೆಗಳು ಯಾವ್ಯಾವು ಅಂತ ಬಂದಾಗ 1973ರಲ್ಲಿ ಅಲ್ಲಿ ಆಯ್ಕೆ ಆಗಿದ್ದಂತಹ ಚಿಲಿ ಸರ್ಕಾರವನ್ನ ಬೀಳಿಸುವ ಮೂಲಕ, ಅಂದ್ರೆ ಸ್ವಾಲಡಾರ್ ಅಲಾಂಡೆ ಅಂತ ಏನಿರ್ತಾರೆ ಅವರನ್ನ ಪದಚ್ಯುತಗೊಳಿಸುವ ಮೂಲಕ ಅಗಸ್ಟೋ ಪಿನೋಚಿಚ್ ಅನ್ನುವಂಥವರ ಒಂದು ಸರ್ಕಾರವನ್ನು ತರೋದಾಗಿರ್ಬೋದು, ಅದ್ರ ಜೊತೆಗೆ ಇರಾನ್ ದಂಗೆಯನ್ನ ಹ್ಯಾಂಡ್ಲ್ ಮಾಡಿದ್ದಾಗಿರ್ಬೋದು, ಅಥವಾ ಸೋವಿಯತ್ನ ಒಂದು ಪ್ರಭಾವವನ್ನ ತಗ್ಸೋದಿಕ್ಕೋಸ್ಕರ ಸಿರಿಯಾದಲ್ಲಿ ದಂಗೆ ಒಂದು ಪ್ರಯತ್ನವನ್ನ ಮಾಡಿದ್ದಾಗಿರ್ಬೋದು, ಇರಾನ್ನ ಒಂದು ಆಕ್ರಮಣ ಆಗಿರ್ಬೋದು, ಇವೆಲ್ಲವೂ ಕೂಡ ಇರಾನ್, ಇರಾಕ್, ಸಿರಿಯಾ, ಚಿಲಿಯ ಸರ್ಕಾರಗಳು ಆಫ್ರಿಕಾದಲ್ಲಿ ಅಥವಾ ಅದರ್ ಕಂಟ್ರಿಗಳಲ್ಲಿ ಸೊ ತಮ್ಮ ವಿರುದ್ಧವಾಗಿ ಯಾರೆಲ್ಲ ಇದ್ದಾರೆ ಅಂತ ಅನ್ಸಿದ್ರು ಕೂಡ ಒಂದು ಅವರ ಒಂದು ಕೈವಾಡವನ್ನ ಈ 5 ಐಸ್ ಕೈವಾಡವನ್ನ ನೋಡ್ತಾ ಬರ್ಬೋಂಥದ್ದು. ಅಂಡ್ 5 ಐಸ್ ಮತ್ತು ಜಾಗತಿಕವಾಗಿ ಕಣ್ಗಾವಲು ಅಂತ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟೆಲಿಜೆನ್ಸ್ ಅನ್ನ ನೋಡ್ತಾ ಬಂದಾಗ ಐತಿಹಾಸಿಕ ಸಂದರ್ಭಗಳು 1919 ಅಂದ್ರೆ ಅವಾಗ ಯೂಶಲಿ ಯುದ್ಧಗಳು ನಡೀತಾ ಇದ್ದಾಗ ಡಿಕ್ರಿಪ್ಟ್ ಮಾಡುವಂತಹ ಕೆಲಸಗಳಾಗಿರ್ತವೆ. ಸೊ ಇವೆಲ್ಲವನ್ನು ನೋಡ್ತಾ ಬರ್ಬೋದು. ಬಟ್ ಆಮೇಲೆ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ಬೇಹುಗಾರಿಕೆಯನ್ನ ನಡೆಸ್ತಾ ಇದ್ರು ಅನ್ನುವಂತಹ ದೂರುಗಳು, ಅಂದ್ರೆ ಯೂಶಲಿ ಜರ್ಮನ್ನ ಚಾನ್ಸಲರ್ ಆಗಿರ್ಬೋದು ಅಥವಾ ಟಿಮೋರ್ ಲೆಸ್ಟೆಗಳಾಗಿರ್ಬೋದು ಅಥವಾ ಕೆಲವು ಸಲ UK ಮೇಲೆಗೂ ಕೂಡ ಅಥವಾ ಅದರ್ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಒಂದು ಕಣ್ಗಾವಲು ಇಡುವಂತಹ ಅಥವಾ ಅಲ್ಲಿನ ರಾಷ್ಟ್ರಾಧ್ಯಕ್ಷರುಗಳು ಏನ್ ಮಾತುಕತೆಗಳು ನಡೀತಾರೆ ಬೇರೆ ದೇಶಗಳ ರಾಷ್ಟ್ರಗಳ ಜೊತೆ, ಅಂತಹ ಒಂದು ಕಮ್ಯುನಿಕೇಶನ್ಗಳನ್ನ ಫೋನ್ ಅನ್ನ ಕದ್ದಾಲಿಸುವಂತಹ ಅಥವಾ ಅವರು ಸೆಂಡ್ ಮಾಡುವಂತಹ ಇಮೇಲ್ಗಳು ಅಥವಾ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಗಳನ್ನ ಅವರಿಗೆ ಗೊತ್ತಿಲ್ಲದಲ್ಲೇ ಇದ್ ಮಾಡುವಂತಹ ಆಕ್ಸೆಸ್ ಮಾಡುವಂತಹ ಎಲ್ಲ ಕೆಲಸಗಳು ನಡೀತಾ ಇತ್ತು. ಬಟ್ ಆಮೇಲೆ ನೀನು ಎಡ್ವರ್ಡ್ ಸ್ನೋಡೆನ್ ಅಂತ ನಾವೇನ್ ಕರಿತೀವಿ, ವಿಸಲ್ ಬ್ಲೋವರ್ ಅಂತ, ಯೂಶಲಿ ಇವರು ಅಮೆರಿಕಾದ ಕೈಗೊಂಡಂತಹ ಇಂತಹ ಎಷ್ಟೋ ಕೃತ್ಯಗಳನ್ನ ಸಮಾಜಕ್ಕೆ ಅಥವಾ ಪ್ರಪಂಚಕ್ಕೆ ಬಯಲು ಮಾಡ್ತಾರೆ. ಆ ನಂತರದಲ್ಲಿ ಈ ಒಂದು 5 ಐಸ್ ಅಲಯನ್ಸ್ ಅನ್ನ ಹೆಚ್ಚು ಉತ್ತರದಾಯಿತ್ವಕ್ಕೆ ಅಂದ್ರೆ ಹೆಚ್ಚು ತೆಗೆದುಕೊಳ್ಳುವಂತಹ ಆಕ್ಷನ್ಗಳಿಗೆ ಹೆಚ್ಚು ಹೊಣೆಗಾರಿಕೆಯನ್ನು ತರೋ ರೀತಿಯಲ್ಲಿ ಒಂದಷ್ಟು ಕ್ರಮಗಳನ್ನು ನಾವು ನೋಡ್ತಾ ಬರ್ಬೋದು. ಸೊ ಈ ಐಸ್ ಅಲಯನ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಮುಖ್ಯವಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಕೇಳೋದಾದ್ರೆ 5 ಐಸ್ ಅಂದ್ರೆ ಏನು, ಸೊ ಯಾವೆಲ್ಲ ರಾಷ್ಟ್ರಗಳಿದಾವೆ, ಸೊ ಬೇಸಿಕ್ ಆಗಿ ಇಷ್ಟು ತಿಳ್ಕೊಬೇಕು. ಬಟ್ ದೋಸ್ ಆರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ತುಂಬಾನೇ ಒಂದು ಅಭಿವ್ಯಕ್ತಿ ಇಂಟ್ರೆಸ್ಟ್ ಅನ್ನ ಇದ್ದಾರೆ. ಸೊ ಅಂಥವ್ರೆಲ್ಲರೂ ಕೂಡ ಸೊ ಏನಿದು 5 ಐಸ್ ಅಲಯನ್ಸ್ ಅಂದ್ರೆ ಇದು ಯಾವ ಒಂದು ಪಾತ್ರವನ್ನ ಗಲ್ಫ್ ಹೋರಾಟಗಳಾಗಿರ್ಬೋದು, ಗಲ್ಫ್ ದಂಗೆಗಳಾಗಿರ್ಬೋದು, ಅಥವಾ ತೈವಾನ್ ಅಲ್ಲಾಗಿರ್ಬೋದು, ಅಥವಾ ಇಲ್ಲಿ ಕಾಂಬೋಡಿಯಾ, ವಿಯೆಟ್ನಾಂಗಳ ವಾರಗಳಾಗಿರ್ಬೋದು, USS ವಾರ ಆಗಿರ್ಬೋದು, ಇಲ್ಲಿ ಈ 5 ಐಸ್ ಅಲಯನ್ಸ್ ಯಾವೆಲ್ಲ ಒಂದು ಪಾತ್ರವನ್ನ ಬೀರ್ತು, ಹೇಗೆ ಇದರ ಒಂದು ಪ್ರಭಾವವನ್ನ ನಾವು ನೋಡ್ತಾ ಬರ್ಬೋದು, ಹೇಗೆ ವರ್ಲ್ಡ್ ಇಂಟೆಲಿಜೆನ್ಸ್ ಮೇಲೆ ತನ್ನ ಪಾತ್ರವನ್ನ ಪ್ರಭಾವವನ್ನ ಬೀರಿದೆ ಅನ್ನುವಂತಹ ಮಾಹಿತಿಯನ್ನ ನೀವು ಓದ್ಕೋಬೇಕು ಅನ್ನುವಂಥದ್ದು, ತಿಳ್ಕೋಬೇಕು ಅನ್ನುವಂಥದ್ದು ಈ ವಿಡಿಯೋದ ಒಂದು ಅಭಿಲಾಷೆ ಆಗಿರುತ್ತೆ. ಸೊ ಥ್ಯಾಂಕ್ ಯು.